ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾ ಸಂದರ್ಶನಗಳು ಅಂದಾಗ ನಾನು ಸಿನಿಮಾದ ನಾಯಕ ನಟನನ್ನ ಕೂರಿಸ್ಕೊಂಡು ಸಂದರ್ಶನ ಮಾಡ್ತೀನಿ. ಫಾರ್ ದ ಚೇಂಜ್ ಫಸ್ಟ್ ಟೈಮು ಸಿನಿಮಾದ ನಿರ್ಮಾಪಕರುಗಳನ್ನ ಕೂರಿಸ್ಕೊಂಡು ಒಂದು ಸಂದರ್ಶನ ಮಾಡಕ್ಕೆ ಹೊರಟಿದ್ದೀನಿ. ಅಫ್ಕೋರ್ಸ್ ಸಿನಿಮಾ ಆಗ್ಬೇಕಂದ್ರೆ ಪ್ರಮುಖ ಕಾರಣೀಭೂತರು ಆ ಸಿನಿಮಾದ ಅನ್ನದಾತರು ಅಂತ ಕರಿತೀವಿ ನಾವು. ನಿರ್ಮಾಪಕರುಗಳೇ ಕಾರಣ. ಅವರಿಲ್ಲದೆ ಸಿನಿಮಾ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇದೇ ಜೂನ್ 5ನೇ ತಾರೀಕು ಬರ್ತಾ ಇರ್ತಕ್ಕಂಥ ಮ್ಯಾಂಗೋ ಪಚ್ಚ ಸಿನಿಮಾದ ನಿರ್ಮಾಪಕರುಗಳ ಜೊತೆ ನಾನೀಗ ಕೂತಿದ್ದೀನಿ. ಆ ಸಿನಿಮಾ ಹೇಗೆ ಶುರುವಾಯಿತು, ಪ್ರಾಸೆಸ್ ಹೇಗಾಯಿತು, ಸಿನಿಮಾ ಹೇಗೆ ರಿಲೀಸ್ ಆಗ್ತಾ ಇದೆ, ಪ್ರಮೋಷನ್ಸ್ ಹೇಗೆ ಮಾಡಿದ್ದಾರೆ, ಸಿನಿಮಾದಲ್ಲಿನ ಜಿಸ್ಟ್ ಏನು, ಎಲ್ಲವನ್ನು ಮಾತಾಡ್ತಾ ಹೋಗ್ತೀನಿ. ಸೊ ನನಗೆ ನಾಯಕ ನಟಿ ಇಲ್ಲ ಅನ್ನೋ ಕೊರಗಿಲ್ಲ. ಯಾಕಂತಂದ್ರೆ ಈ ಸಿನಿಮಾದ ಪ್ರೊಡ್ಯೂಸರು ನಾಯಕ ನಟಿಯ ಸೌಂದರ್ಯವನ್ನು ಮೀರಿಸುವಂತಹ ಒಬ್ಬ ನಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವರ ಮನದನ್ನೇ ಪ್ರಿಯಾ ಸುದೀಪ್ ಅವರು ಈ ಸಿನಿಮಾನ ಫಸ್ಟ್ ಟೈಮ್ ನಿರ್ಮಾಣ ಮಾಡಿದ್ದಾರೆ ತಮ್ಮ ಮನೆ ಮಗನಿಗೋಸ್ಕರ, ಸಂಚಿತ್ಗೋಸ್ಕರ. ಸೊ ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಪ್ರಿಯಾ ಸುದೀಪ್ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಈ ತರ ಯಾರು ನನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಖುಷಿಯಲ್ಲಿದ್ದೀನಿ. ಗೊತ್ತಾಗ್ತಿದೆ ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟು ಖುಷಿಯಲ್ಲಿದ್ದೀರಾ ಅಂತ ಅನ್ಸುತ್ತಾ. ಯಾವತ್ತಾದ್ರೂ ನಾನು ಈ ತರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ, ಈ ತರದ ಕುತ್ಕೊಂಡು ಸಂದರ್ಶನ ಕೊಡ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ? ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಓಕೆ. ಪ್ರೊಡ್ಯೂಸರ್ ಆದವರು ನೀವು ಹೇಳ್ದಂಗೆ ಹೆಚ್ಚಿಗೆ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ನಾವು ಹಿಂದೆ ಇದ್ದು ಒಂದು ಫಿಲಮ್ ಏನೇನ್ ಬೇಕೋ ಅದನ್ನೆಲ್ಲ ನಿರ್ಮಾಣದ ಇದ್ರಲ್ಲಿ ನಾವು ಕ್ಯಾಮೆರಾ ಮುಂದೆ ಬರೋದಿಲ್ವಲ್ಲ. ಸೊ ಬಟ್ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೇಳಿದ್ರು. ಯಾಕಂದ್ರೆ ಒಬ್ಬರ ನಟನ ಪತ್ನಿಯಾಗಿ ನಾನು ಹೆಚ್ಚಿಗೆ ಆಚೆ ಬಂದಿರಲಿಲ್ಲ. ಅವರಿಗೆ ನನ್ನ ಬಗ್ಗೆ ಗೊತ್ತಾಗೋ ಒಂದು ಕುತೂಹಲ ಇರುತ್ತೆ, ಎಲ್ಲ ಇರುತ್ತೆ. ಪ್ಲಸ್ ಇದು ನನ್ನ ಫಸ್ಟ್ ವೆಂಚರ್. ಇಷ್ಟು ವರ್ಷ ಎಲ್ಲರೂ ನೀವು ಸುದೀಪ್ ಅವ್ರಿಗೆ ಕೊಟ್ಟಿದ್ದ ಸಪೋರ್ಟು, ನೀವು ಮುಂದೆ ಬಂದ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಮ್ಮ ಕಡೆಯಿಂದನೂ ಈ ಥರ ಆಹ್ವಾನಗಳು ಬಂದಾಗ ನಮಗೆ ಅಫ್ಕೋರ್ಸ್ ನನಗೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಖುಷಿ ಆಗುತ್ತೆ. ಐ ವಾಂಟ್ ಟು ರಿಮೆಂಬರ್ ಆ್ಯಂಡ್ ಶೇರ್ ಒನ್ ಥಿಂಗ್ ವಿತ್ ಯು ಮ್ಯಾಮ್. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. 2013 ನಾನು ಕೂಡ ಆಗಷ್ಟೇ ಮಾಧ್ಯಮ ಲೋಕಕ್ಕೆ ಪದಾರ್ಪಣೆ ಮಾಡಿದ್ದೆ ಸಿನಿಮಾ ರಿಪೋರ್ಟರ್ ಆಗಿ. ನಿಮ್ಮದು ಒಂದು ಹೊಸ ವೆಂಚರ್ ಶುರು ಮಾಡಿದ್ರಿ ಕನ್ನಿಂಗ್ಹ್ಯಾಮ್ ರೋಡಲ್ಲಿ, ಹ್ಯಾಮರ್ಡಲ್ಲಿ. ಮುನಿರತ್ನ ಅವರು ಸೇರಿದಂತೆ ರಾಕ್ಲೈನ್ ವೆಂಕಟೇಶ್ವರ ಸಾಕಷ್ಟು ಜನ ಬಂದು ಅದನ್ನ ಸ್ಟಾರ್ಟ್ ಮಾಡಿದ್ರು. ಸ್ಟೇಜ್ 360 ಅನ್ನೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅದನ್ನ ಕವರೇಜ್ಗೆ ನಾನು ಬಂದಿದ್ದೆ. ಅದಾದ ನಂತರ ಹಾಯ್ ಬಾಯ್ ಅಷ್ಟೇ ಇರ್ತಿತ್ತು. ಆದ್ರೆ ನೀವು ಕೂಡ ಫುಲ್ ಫ್ಲೆಜ್ಡ್ ಆಗಿ ಒಬ್ಬ ನಿರ್ಮಾಪಕಿಯಾಗಿ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಈಗ ಕೂತು ಮಾತಾಡುವಂತ ಸಂದರ್ಭ ಬಂದಿದೆ ನೋಡಿ. 13 ವರ್ಷ ಆಯ್ತು. ಮೈ ಗುಡ್ನೆಸ್, ಅದ್ ನೆನ್ಪಿಟ್ಕೊಂಡಿದ್ದೀರಲ್ಲ. ಹೌ ನೈಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮ್ಯಾಂಗೋ ಪಚ್ಚ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗ್ತಿದೆ ಅಂತ ಹೇಳಿದೆ. ಈ ಸಿನಿಮಾನ ಇಬ್ಬರು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಒಂದು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಆಗಿರ್ತಕ್ಕಂಥ ಪ್ರಿಯಾ ಸುದೀಪ್ ಮೇಡಮ್ ಅವರು, ಮತ್ತೊಂದು KRG ಸ್ಟುಡಿಯೋಸ್ನ ಕಾರ್ತಿಕ್ ಗೌಡ ಮತ್ತೆ ಯೋಗಿ ಜಿ ರಾಜ್ ಅವರು. ಸೊ ನಮ್ಮ ಜೊತೆ KRG ಸಂಸ್ಥೆಯ ಯೋಗಿ ಜಿ ರಾಜ್ ಅವರು ಇದ್ದಾರೆ. ಯೋಗಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬಾ ದಿನ ಆಯ್ತು ಸಿಕ್ಕಿ ಮಾತಾಡಿ. ಫೋನ್ ಮಾತಾಡ್ತಿರ್ತೀವಿ ಅಷ್ಟೇ. ಹೌದೌದು. ಯಾಕಂದ್ರೆ ಎಷ್ಟು ಕಲೆಕ್ಷನ್ ಆಯ್ತು ಏನು ಬರೋದೇ ಇಲ್ಲ ನಾನು. ಐ ವಿಲ್ ನೆವರ್ ಗಿವ್ ಅಕ್ಕ. ಇಟ್ಸ್ ಆಲ್ವೇಸ್ ಕಾರ್ತಿಕ್. ನಾನು ಯೂಶಲಿ ಬರೋದೇ ಇಲ್ಲ, ಎಲ್ಲರಿಗೂ ಗೊತ್ತು. ಬರೀ ಫೋನ್ ಮಾತಾಡ್ಬಿಟ್ಟು ಅಷ್ಟೇ. ಮ್ಯಾಂಗೋ ಪಚ್ಚ ನಿಮ್ಮ ಸಂಸ್ಥೆಗೆ ಎಷ್ಟು ಸ್ಪೆಷಲ್, ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ನಮ್ಮ ಕರಿಯರ್ಗೂ ಸ್ಪೆಷಲ್, ನಮ್ಮ ಸಂಸ್ಥೆಗೂ ಸ್ಪೆಷಲ್. ಯಾಕಂದರೆ ಮ್ಯಾಂಗೋ ಪಚ್ಚ ಅನ್ನೋ ಸಿನಿಮಾಗೆ ಸಂಚಿತ್ ಅವ್ರ ನಾಯಕರಾಗಿದ್ದಾರೆ. ಆ ನಾಯಕ ನಟನ ಆ್ಯಕ್ಚುಲಿ ಲಾಂಚ್ ಮಾಡ್ತಿರೋದು ಸುದೀಪ್ ಸರ್ ಮೇಡಮ್ ಅವರೇ ಮಾಡ್ಬೋದಾಗಿತ್ತು. ನಮ್ಮನ್ನು ಜೊತೆಗೆ ಹಾಕೊಂಡ್ರೆ ಒಂದು ದೊಡ್ಡ ಲಕ್. ಫಸ್ಟ್ ನಮ್ಗೆ ಒಂದು ವಿಕ್ಟ್ರಿ. ಓಕೆ. ಬಿಕಾಸ್ ಯಾಕೆ ಅವರೇ ಮಾಡ್ಬೋದಾಯ್ತಲ್ಲ ಇದು ನಮ್ಮನ್ನು. ಸೊ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಬಿಕಾಸ್ ಮ್ಯಾಂಗೋ ಪಚ್ಚಾಗೆ ಸಂಚಿತ್ ಅವ್ರನ್ನ ಲಾಂಚ್ ಮಾಡೋಕ್ಕೆ ನಮ್ಮನ್ನು ಹಾಕೊಂಡು ಜೊತೆಗೆ ಮಾಡ್ತಿದ್ದಾರೆ. ಸೊ ಅದೇ ದೊಡ್ಡ ಅದೃಷ್ಟ ನಮಗೆ. ಈ ಪ್ರೀವಿಯಸ್ ಒಂದು ಸಿನಿಮಾಗೆ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಜೊತೆ ಕೊಲಾಬ್ರೇಟ್ ಆಗಿ ನೀವು ಡಿಸ್ಟ್ರಿಬ್ಯೂಷನ್ಗೆ ಕೈ ಜೋಡಿಸಿದ್ರಿ. ಹೌದು. ಈಗ ಅದು ಮುಂದುವರೆದ ಭಾಗ ನಿರ್ಮಾಣಕ್ಕೂ ಕೈ ಜೋಡಿಸಿದ್ದೀರಾ? ಎಸ್, ಅದೆಲ್ಲ ಅದೇ ಕ್ರಿಯೇಟ್ ಎಲ್ಲ ಇವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರು ಓಕೆ ಅಂದಿಲ್ಲ ಅಂದ್ರೆ ಮುಂದೆ ಹೋಗಕ್ಕೆ ಆಗ್ತಿರ್ಲಿಲ್ವಲ್ಲ. ಇಲ್ಲ, ಅದೊಂದು ಅವ್ರು ಮನ್ಸು ಮಾಡಿದಿದ್ರೆ ಕಿಚ್ಚ ಕ್ರಿಯೇಷನ್ಸ್ ಜೊತೆನೆ ಕೊಲಾಬ್ರೇಟ್ ಆಗ್ಬೋದಿತ್ತು. ಸೊ ಅವ್ರು ಬ್ಯುಸಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿದ್ದು. ಅಲ್ಲ, ಇನ್ನೊಂದೇನೋ ಅವ್ರ ಲೈಫಲ್ಲಿ ಕೊಲಾಬ್ರೇಟ್ ಆಗ್ಬಿಟ್ಟು ಕಿಚ್ಚ ಸುದೀಪ್ ತಮ್ಮಂದ್ರ ಜೊತೆ ಕೊಲಾಬ್ರೇಟ್ ಆಗೋಣ ಅಂತ ಅಕ್ಕ ಬಂದ್ಬಿಟ್ಟು. ಇಲ್ಲ, ನನಗೂ ಎಲ್ಲ ಕಲಿಯೋ ಒಂದು ಕುತೂಹಲ. ಆಮೇಲೆ ಮಾರ್ಕಲ್ಲಿ ನಾವು ಒಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು, ಅದೊಂದು ಒಳ್ಳೆ ಬಾಂಧವ್ಯದ ಒಂದು ಫೌಂಡೇಶನ್ ಆಯಿತು. ಸರಿ, ಇದು ನಿರ್ಮಾಣಕ್ಕೂ ಇಳಿಬೋದು. ಯಾಕಂದರೆ ಎಲ್ಲದಕ್ಕೂ ಒಂದು
ವೈಬ್ಸ್ ಇರಬೇಕು, ವೇವ್ ಲೆಂಗ್ಸ್ ಮ್ಯಾಚ್ ಆಗಬೇಕು, ಒಬ್ರಿಗೊಬ್ರ ಮೇಲೆ ರೆಸ್ಪೆಕ್ಟ್ ಇರಬೇಕು, ನಂಬಿಕೆ ಇರಬೇಕು, ಅದೆಲ್ಲ ಇತ್ತು. ಸೊ ಹಾಗಾಗಿ ಇಟ್ಸ್ ಜಸ್ಟ್ ಅ ಬ್ಲೆಸ್ಸಿಂಗ್. ಅವ್ರು ಹೇಳ್ದಂಗೆ ಅವ್ರು ಏನು ಲಕ್ಕಿ ಇಲ್ಲ, ಅವ್ರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ ಅಂತ ನನಗೆ ಭಾಳ ಗ್ರ್ಯಾಟಿಟ್ಯೂಡ್ ಇದೆ ಅಷ್ಟೇ. ಸಂಬಂಧನ ಸೇರಿಸ್ಕೊಂಡಿದ್ರೆ ಅಷ್ಟೇ ಅಕ್ಕ. ಬಿಕಾಸ್ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಹಲವಾರು ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ಆ್ಯಂಡ್ ಅವರ ಪ್ರೋಸೆಸ್ ನಂಗೆ ತುಂಬ ಇಷ್ಟ ಆಗುತ್ತೆ.